ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಬ್ಲೌಸ್ಗೆ ನಾವು ಹುಕ್ ಪಟ್ಟಿ ಮತ್ತು ಹುಕ್ ಮನೆನ ಯಾವ ಥರ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ನೀಟಾಗಿ ಈ ಥರ ಫಿನಿಶಿಂಗ್ ಬರೋ ಥರ ನಾವು ಕೆಲವೊಂದು ಸಾರಿ ಏನೇನು ತಪ್ಪು ಮಾಡ್ತೀವಿ ಮಾಡುವಾಗ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಏನಾದರೂ ಡೌಟ್ ಇತ್ತಂದ್ರೆ ಲಾಸ್ಟಲ್ಲಿ ಕಮೆಂಟಲ್ಲಿ ತಿಳಿಸ್ರಿ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಫಸ್ಟ್ ನಾವು ಕಾಜಿ ಮತ್ತು ಹುಕ್ ಪಟ್ಟಿ ಮತ್ತು ಹುಕ್ ಮನೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನು ನೋಡ್ಕೋಬೇಕು ಅಂತಂದ್ರೆ, ಬ್ಲೌಸಿಗೆ ಇವೆರಡು ನಮ್ಗೆ ಸ್ಟ್ರೇಟ್ ಆಗ್ಯದಾವನಿಲ್ಲ ಅಂತ ಫಸ್ಟ್ ನೋಡ್ಕೋಬೇಕು. ಮತ್ತೆ ಒಂದ್ಸರಿ ಅಳತೆ ಬ್ಲೌಸ್ ಅಲ್ಲಿ ಇದು ಉದ್ದ ಕರೆಕ್ಟ್ ಆಗಿ ಬಂದೈತೆ ಇಲ್ಲ ಅಂತೇಳಿ ಫಸ್ಟ್ ಒಂದ್ಸರಿ ನೋಡ್ಕೊರಿ. ನೋಡ್ರಿ, ಉದ್ದ ಕರೆಕ್ಟ್ ಐತಿ. ನಾನು ಇಷ್ಟೇ ಬಿಟ್ಕೋತೀನಿ. ಅಕಸ್ಮಾತ್ ಏನಾದ್ರು ಕಡಿಮೆ ಆಗಿತ್ತು ಇಲ್ಲ ಹೆಚ್ಚಾಗಿತ್ತು ಅಂತಂದ್ರೆ, ಹೆಚ್ಚಾತಂದ್ರೆ ಏನ್ ಮಾಡ್ಬೋದು, ನಾವಿಲ್ಲಿ ಕಟಿಂಗ್ ಮಾಡ್ಕೋಬಹುದು. ಬಟ್ ಕಟಿಂಗ್ ಮಾಡ್ಕೊಳ್ಳೋದು ಯಾವಾಗ, ನಾವು ಇಲ್ಲಿ ಪೈಪಿಂಗ್ ಮಾಡಿರ್ಲಿಲ್ಲ ಅಂತಂದ್ರೆ ನಮ್ಗೆ ಇಲ್ಲಿ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಬರ್ತೈತಿ. ಈ ತರ ನಾವು ಬಟ್ಟೆನ ಒಳಸ್ಕೊಂಡು ಹಾಕೊಂಡಿದ್ರೆ ನಮ್ಗೆ ಇಲ್ಲಿ ಮೇಲ್ಗಡೆ ಜಾಸ್ತಿ ಆಗಿದ್ರೆ ಕಟಿಂಗ್ ಮಾಡ್ಕೊಳಕ್ ಬರಂಗಿಲ್ಲ. ಕಡಿಮೆ ಆಗಿತ್ತು ಅಂತಂದ್ರೆ ನಾವು ಕ್ರಾಸ್ ಬೆಲ್ಟ್ ಆದ್ರೆ ಇಲ್ಲಿ ಉದ್ದ ಕಡಿಮೆ ಹಚ್ಕೊಂಡಿರ್ತೀವಿ, ಇಲ್ಲ ಅಂತಂದ್ರೆ ಇಲ್ಲಿ ಟಕ್ಸ್ ಪಾಯಿಂಟ್ ಸ್ಟಿಚ್ ಮಾಡಿರ್ತೀವಲ್ಲ ಇದನ್ನ ನಾವು ಜಾಸ್ತಿ ತಗೊಂಡಿರ್ತೀವಿ. ಹಂಗಾಗಿ ನಮ್ಗೆ ಇದು ಉದ್ದ ಕಡಿಮೆ ಬಂದಿರ್ತೈತಿ. ಇಲ್ಲ ಅಂತಂದ್ರೆ ನಾವು ಕಟಿಂಗ್ ಮಾಡ್ಕೊಳ್ಳುವಾಗನೇ ಸ್ವಲ್ಪ ಇಲ್ಲಿ ಜಾಸ್ತಿ ಬಟ್ಟೆ ಇಟ್ಕೊಂಡು ಕಟಿಂಗ್ ಮಾಡ್ಕೊಂಡಿರಲ್ಲ. ಅಂದ್ರೆ ಇಲ್ಲಿ ನಾವು ಮುಂದ್ಗಡೆ ಅಳತೆ ತಗೊಂತೀವಲ್ಲ, ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕಲ್ಲ, ನಾವು 1 ಇಂಚ್ ಎಕ್ಸ್ಟ್ರಾ ತಗೊಂಡಿರಲ್ಲ. ಬಿಗಿನರ್ಸ್ ಇದ್ರೆ ಹಂಗೆ ಮಾರ್ಕ್ ಮಾಡ್ಬಿಟ್ಟಿರ್ತೀವಿ. ಹಂಗಾಗಿ ನಮ್ಗೆ ಇಲ್ಲಿ ಉದ್ದ ಕಡಿಮೆ ಬರ್ತೈತಿ. ಫಸ್ಟ್ ನಾವು ಬಟ್ಟೆನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚಿತವಾಗಿ ಇದನ್ನೆಲ್ಲ ನೋಡ್ಕೋಬೇಕು. ಅಳತೆ ಬ್ಲೌಸ್ ಅಲ್ಲಿ ಇದು ಉದ್ದ ಕರೆಕ್ಟ್ ಆಯ್ತೋ ಇಲ್ಲೋ, ಇಲ್ಲ ಕಡಿಮೆ ಬಂದೈತೋ ಹೆಚ್ಚು ಬಂದೈತೋ ಅಂತ ನೋಡ್ಕೊಂಡು, ಏನಾದ್ರೂ ಅಲ್ಟ್ರೇಷನ್ ಇತ್ತಂದ್ರೆ ಫಸ್ಟೇ ಮಾಡ್ಕೊಂಡು ಆಮೇಲೆ ನೀವು ಕಾಜಿ ಪಟ್ಟಿ ಹುಕ್ ಪಟ್ಟಿನ ಮಾಡ್ಕೋಬೇಕು. ನೋಡ್ರಿ, ಕಾಜಿ ಪಟ್ಟಿ ಮತ್ತು ಹುಕ್ ಪಟ್ಟಿ ಮಾಡ್ಕೊಳಕ ಒಂದು 2.5 ಇಂಚ್ ಅಷ್ಟು ಪಟ್ಟಿ ಇದ್ರೆ ಆಗ್ತೈತಿ, ನಡಿತೈತಿ ನಿಮಗ. ಸ್ವಲ್ಪ ಇದ್ರಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದನೇ ತಗೋರಿ. ಯಾಕಂದ್ರೆ ಇಲ್ಲಿ ಮುಂದ್ಗಡೆ ಫೋಲ್ಡ್ ಮಾಡ್ಬೇಕು, ಮತ್ತೆ ಇಲ್ಲಿ ಕೆಳಗಡೆನ ನಾವು ಬಟ್ಟೆನ ಫೋಲ್ಡ್ ಮಾಡ್ಬೇಕು. 1 ಇಂಚ್ ಅಷ್ಟು ಇಲ್ಲ 1.5 ಇಂಚ್ ಅಷ್ಟು ಬಟ್ಟೆ ಉದ್ದಾನ ತಗೋರಿ. ನೆಕ್ಸ್ಟ್ ಇವಾಗ ನಾವು ಈ ಸೈಡ್ ಹುಕ್ ಮನೆನ ಮಾಡ್ಬೇಕು, ಈ ಸೈಡ್ ಹುಕ್ನ ಮಾಡ್ಬೇಕು. ಫಸ್ಟ್ ಇವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಹುಕ್ ಮನೆ ಮಾಡ್ತೀವಲ್ಲ ಅಲ್ಲಿ ನಾವು ಬಟ್ಟೆನ ಉಲ್ಟಾ ಇಟ್ಕೋರಿ. ಉಲ್ಟಾ ಇಟ್ಕೊಂಡು ಹೊಲಿಗೆ ಹಾಕ್ರಿ. ಇಲ್ಲಿ ಮುಂದ್ಗಡೆ 1/2 ಇಂಚ್ ಅಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೋರಿ. ಇಲ್ಲಿನೂ ಫೋಲ್ಡ್ ಮಾಡ್ಕೋರಿ, ಮತ್ತೆ ಇಲ್ಲಿ ಮುಂದ್ಗಡೆನು ಬಟ್ಟೆನ ಫೋಲ್ಡ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ 1/2 ಇಂಚ್ ಇಲ್ಲಿ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ರಿ. ನೆಕ್ಸ್ಟ್ ಇವಾಗ ಈ ತರ ಬಟ್ಟೆನ ಫೋಲ್ಡ್ ಮಾಡ್ಬೇಕು. ಇಲ್ಲಿ ನಮಗ ಹುಕ್ ಮನೆ ಮಾಡಿರ್ತೀವಲ್ಲ, ಇಲ್ಲಿ ನಮ್ಗ 1 ಇಂಚ್ ಅಷ್ಟು ಇದು ಬಟ್ಟೆ ಎಕ್ಸ್ಟ್ರಾ ಬಂದಿರ್ಬೇಕು. ಆ ತರ ನೀವು ಫೋಲ್ಡ್ನ ಮಾಡ್ಬೇಕು. ನೋಡ್ರಿ, ನಾ ಜೂಮ್ ಅಲ್ಲಿ ತೋರ್ಸಾಕತ್ತೀನಿ. ಇಲ್ಲಿ ನೋಡ್ರಿ, ಬಟ್ಟೆ ಎಕ್ಸ್ಟ್ರಾ ಐತಲ್ಲ, ಈ ತರ 1 ಇಂಚ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬರ್ಬೇಕು. ಆ ತರ ಫೋಲ್ಡ್ ಮಾಡ್ರಿ. ಇಲ್ಲ ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ಬಿಡ್ತಾರ ಅಂತಂದ್ರೆ, ಈ ತರ ಅಷ್ಟುನು ಬಟ್ಟೆನ ಫೋಲ್ಡ್ ಮಾಡ್ಕೊಂಡ್ಬಿಡ್ತಾರ. ಇಲ್ಲಿ ಯಾವ್ದೇ ರೀತಿ ಬಟ್ಟೆನ ಉಳಿಸೋದಿಲ್ಲ. ಆ ತರ ಆದ್ರೆ ನಮ್ಗೆ ಏನಾಗ್ತೈತಿ ಅಂತಂದ್ರೆ, ಮುಂದ್ಗಡೆ ನೆಕ್ ಲೆಂತ್ ಕಡಿಮೆ ಬರ್ತೈತಿ. ಆ ತರ ನೀವು ಫೋಲ್ಡ್ನ ಮಾಡಬಾರ್ದು. ನೋಡ್ರಿ, ಈ ತರ
1 ಇಂಚ್ ಅಷ್ಟು ಇಲ್ಲಿ ಬಟ್ಟೆ ಉಳಿಸಿ ನೀವು ಫೋಲ್ಡಿಂಗ್ ನ ಮಾಡ್ಕೋಬೇಕು ಈ ತರ. ಇಲ್ಲಿ ನೋಡ್ರಿ ಈ ತರ 5 ನೀವು ಉಕ್ಕಿನ ಮನೆನ ಮಾಡ್ಕೋಬೇಕು. ಕೆಲವೊಬ್ರು 4 ಮಾಡ್ತಾರೆ, ಬಟ್ ಅವು ನಾವು ಉಕ್ಕನ್ನ ಹಾಕೊಂಡಾಗ ನೀಟಾಗಿ ಕಾಣೋದಿಲ್ಲ. ಹಾಗಾಗಿ ಈ ತರ ಡಿಫರೆನ್ಸ್ ನ ನೋಡ್ಕೊಂಡು 5 ಉಕ್ಕಿನ ಮನೆನ ಮಾಡ್ಕೊಳ್ಳಿ, ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್. ನೆಕ್ಸ್ಟ್ ಇವಾಗ ಹುಕ್ ಮಾಡೋದಕ್ಕೆ ನಾವು ಬಟ್ಟೆನ ಮೇಲ್ಗಡೆಯಿಂದ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಮುಂದ್ಗಡೆ 1 ಇಂಚ್ ಅಷ್ಟು ಬಟ್ಟೆನ ಫೋಲ್ಡ್ ಮಾಡಿ ಹೊಲಿಗೆ ಹಾಕೋರಿ. ನೆಕ್ಸ್ಟ್ ಈ ಬಟ್ಟೆನ ಅಷ್ಟನ್ನು ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ತರ ಬಟ್ಟೆ ಉಳಿಸಬಾರ್ದು ನಾವು. ಆ ತರ ಇಲ್ಲಿ 1 ಇಂಚ್ ಅಷ್ಟು ಅಗಲ ಪಟ್ಟಿ ಮಾಡ್ಕೊಂಡು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ. ಇದಕ್ಕೆ ನಾವು 1 ಇಂಚ್ ಅಷ್ಟು ಪಟ್ಟಿನ ಉಳಿಸಬೇಕು. ಇದಕ್ಕೆ ನಾವು ಯಾವುದೇ ರೀತಿ ಪಟ್ಟಿ ಉಳಿಸಬಾರ್ದು, ಒಳಗಡೆ ಪೂರ್ತಿಯಾಗಿ ಹೊಲಿಗೆನ ಹಾಕೋಬೇಕು. ನೋಡ್ರಿ ಇಷ್ಟೇ ನಾವು ಈಸಿಯಾಗಿ ಹುಕ್ಪಟ್ಟಿ ಮತ್ತು ಕಾಜಾ ಪಟ್ಟಿ ಹುಕ್ಪಟ್ಟಿ ಮತ್ತು ಹುಕ್ಕುಮನೆನ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಈ ತರ ನಾವು ಹುಕ್ ಹಾಕಿದಾಗ ನೆಕ್ ನಮ್ಗೆ ಈ ತರ ಕಾಣಿಸ್ತೈತಿ. ಇಲ್ಲ ಅಂತಂದ್ರೆ ನೋಡ್ರಿ ನಾವು ಏನಾದ್ರು ಅಷ್ಟು ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ಈ ತರ ನಾವು ಸ್ಟಿಚ್ ಮಾಡಿದ್ರೆ, ಯಾಕಂದ್ರೆ ಕೆಲವೊಂದ್ಸರಿ ಸ್ಟಾರ್ಟಿಂಗ್ ಸ್ಟಿಚ್ ಮಾಡುವಾಗ ಇದೇ ತರನೇ ಮಾಡ್ತಿದ್ವಿ. ನಾನು ಫಸ್ಟ್ಗೆ ಒಂದ್ಸರಿ ಕಲಿಯುವಾಗ ಸ್ಟಿಚ್ ಮಾಡುವಾಗ ನಾನು ಇದೇ ತರ ಫೋಲ್ಡ್ ಮಾಡಿದ್ನಿ. ಹಾಗಾಗಿ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಈ ತರ ನಾವು 1 ಇಂಚ್ ಅಷ್ಟು ಬಟ್ಟೆ ಬಿಡದೆ ಒಳಗಡೆ ಫೋಲ್ಡ್ ಮಾಡ್ಬಿಟ್ರೆ ನೋಡಿ ನಾವು ಹುಕ್ಕನ್ನ ಇವಾಗ ಇಲ್ಲಿ ಹಾಕ್ತೀವಿ ಅಂತ ಅನ್ಕೋರಿ. ಅವಾಗ ಏನಾಗ್ತೈತಿ, ಇಲ್ಲಿ ನೆಕ್ ನೋಡಿ ನಮಗೆ ಚಿಕ್ಕದಾಗಿ ಬರುತ್ತೆ. ಈ ತರ ನಮಗೆ ಬಂದ್ರೆ ಏನಾಗುತ್ತೆ, ಫಿಟ್ಟಿಂಗ್ ನೀಟಾಗಿ ಕೊಡಂಗಿಲ್ಲ ಮತ್ತು ವೇರ್ ಮಾಡಿದಾಗ ನೀಟಾಗಿ ಕೊಡೋದಿಲ್ಲ. ಹಾಗಾಗಿ ಇಷ್ಟು ಬಟ್ಟೆ ಬಿಟ್ಕೊಂಡು ನಾವು ಸ್ಟಿಚ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಈ ತರ ಹುಕ್ ಹಾಕಿದಾಗ ನೆಕ್ ನಾವು ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಇದೇ ತರ ನೀವು ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.